ಕೆರೆಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಿ ರೈತ ಸಂಘದ ವತಿಯಿಂದ ಹಿರಿಯೂರು ಬಂದ್ ನಡೆಸಲಾಯಿತು. ಇನ್ನು ಸೋಮವಾರ ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಈ ಒಂದು ಬಂದ್ಗೆ ಚಾಲನೆ ನೀಡಿದ್ದು, ಬಂದ್ಗೆ ಹಿರಿಯೂರಿನ ಜನತೆ ಮಿಶ್ರ ಪ್ರತಿಕ್ರಿಯೆ ತೋರಿಸಿದ್ದಾರೆ. ಇನ್ನು ವಾಣಿ ವಿಲಾಸ ಸಾಗರ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಇಂತಹ ಸಂದರ್ಭದಲ್ಲಿ ತಾಲೂಕಿನ ಬಹುತೇಕ ಕೆರೆ ಕಟ್ಟೆಗಳು ಖಾಲಿಯಾಗಿವೆ. ಇನ್ನು ಜವನಗೊಂಡನಹಳ್ಳಿ ಹೋಬಳಿಯ ಕೆರೆಗಳಿಗೂ ನೀರು ಹರಿಸುವಂತೆ ಆಗ್ರಹಿಸಿ ಆ ಭಾಗದ ರೈತರು ಕಳೆದ 212 ದಿನಗಳಿಂದ ನಿರಂತರ ಹೋರಾಟ ಮಾಡುತ್ತಿದ್ದು, ನೀರು ಹರಿಸದೇ ಇರುವುದರಿಂದ ರೈತರ ಬದುಕು ದುಸ್ತರವಾಗಿದ್ದು, ಜೀವನ ನಡೆಸುವುದು ಕಷ್ಟಕರವಾಗಿದೆ. ಈ ಹಿನ್ನೆಲೆ ರೈತ ಸಂಘದ ವತಿಯಿಂದ ಈ ಒಂದು ಬಂದ್ಗೆ ಕರೆ ನೀಡಲಾಗಿತ್ತು. ಇನ್ನು ರೈತರು ಮೆರವಣಿಗೆ ಮೂಲಕ ತೆರಳಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿಸುತ್ತಿದ್ದ ದೃಶ್ಯ ಕಂಡುಬಂದಿದ್ದು, ಕೆಲ ಕಡೆ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮಾಲೀಕರು ಈ ಒಂದು ಬಂದ್ ಮಾಡಿ ಬೆಂಬಲ ಸೂಚಿಸಿದ್ದು, ಸಾರ್ವಜನಿಕರ ಓಡಾಟ ಹಿಂದೆ ನಿಂತಿದ್ದು, ರೈತ ಸಂಘದ ವತಿಯಿಂದ ಪ್ರತಿಭಟನೆ ಸಹ ನಡೆಸಲಾಯಿತು. ಕೋಟಿ ಖರ್ಚು ಮಾಡ್ತಾರೆ. ಅವನು ಚಾನಲ್ ಹಾಗಾಗಿ ಇವತ್ತು ಅವರು ನಮ್ಮ ತಾಲೂಕಿಗೆ ಬರೋದ್ರಿಂದ ನಾಳೆ 11 ಗಂಟೆಗೆ ಎಲ್ಲರೂ ವಾಣಿ ವಿಲಾಸ ಜಲಾಶಯ ಬರಬೇಕು, ಅವ್ರು ಗಂಗಾ ಪೂಜೆ ಬರತ್ತಂತ ಹೇಳ್ತಾ, ಗಾಯತ್ರಿ ಜಲಾಶಯ ಅವಕಾಶ ಸಿಕ್ಕರೆ ಗಾಯತ್ರಿ ಜಲಾಶಯ ಬಂದು ಹಿಂಗೆ ಬರ್ಲಿ ಅಂತ ಹೇಳ್ತೀವಿ. ಸಮಯ ಸಿಕ್ತ ಹೇಳ್ತೀವಿ. ಒಂದು ವೇಳೆ ಇವತ್ತು ಮೈಸೂರು ಮಹಾರಾಜರು ನಮ್ಮ ಕುಡಿಯ ಕೈಗಳಿಗೆ ಕೆಲಸ ಕೊಟ್ಟು, ಕಾರ್ಖಾನೆ ಕೊಟ್ಟು, ಕರೆಂಟ್ ಕೊಟ್ಟರು. Thank you.